ಅವ್ರಿಗೆ ಮಾರ್ಕೆಟ್ ಕೊಡ್ಬಿಡೋದಿಲ್ಲ ರೀ ಓಪನ್ ಮಾರ್ಕೆಟ್ ಮಂದಿ ಏನದ ಸಿಕ್ಕಾಪಟ್ಟೆ ಅವ್ರು ಹೊಡ್ಕೊಂಡು ಹೋಗಿಬಿಡ್ತಾರೆ ಕಾರ್ಪೊರೇಟ್ಗಳೆಲ್ಲ. ಇವತ್ತು ಏನಿದ್ರೆ ನಮ್ಮ ಆಸ್ತಿ ಎಲ್ಲ ಕಾರ್ಪೊರೇಟ್ಗೆ ಆಗ್ಯದ ರೀ, ನಮ್ಗೆ ಗೊತ್ತಿರಲಿ. ಅದಕ್ಕೆ ಅವ್ರ ಕೈಯಿಂದ ತಪ್ಪಿಸ್ಬೇಕಾಗ್ಯದ. ನಾವು ಹೊಸ ವ್ಯವಸ್ಥೆ ಮಾಡಬೇಕಾಗ್ಯದ, ಆರ್ಥಿಕ ವ್ಯವಸ್ಥೆ ಮಾಡಬೇಕಾಗ್ಯದ. ಈ ಆರ್ಥಿಕ ವ್ಯವಸ್ಥೆಗೆ ಇವತ್ತು ಚುನಪ್ಪನಂಥವರು ಯುವಕರು ಹೊರಗೆ ಬರಬೇಕಾಗ್ಯದ. ಶಶಿಕಾಂತ್ ಗುರೂಜಿ ಅಂಥವರು ತಮ್ಮ ಪ್ರಾಮಾಣಿಕ ವ್ಯಕ್ತಿತ್ವವನ್ನು ಹೊರಗೆ ಹಚ್ಚಬೇಕಾಗ್ಯದ, ಜನರು ನಂಬಿಸ್ಬೇಕಾಗ್ಯದ, ಒಂದು ಮೂವ್ಮೆಂಟ್ ಮಾಡಬೇಕಾಗ್ಯದ. 224 ಸ್ಥಾನಗಳಿಗೆ ನಮ್ಮ ರೈತರು, ದಲಿತರು, ಹಿಂದುಳಿದವರು ಬಂದು ಕೊಡಬೇಕಾಗ್ಯದ. ಇದರಲ್ಲಿ ಮಾತಾಡ್ತಾ ಇಲ್ಲ, ಜಾತಿ ನೆಲೆಗಟ್ಟಲ್ಲಿ ಮಾತಾಡ್ತಾಯಿಲ್ಲ. ಹಿಂದುಳಿದವರು ಆರ್ಥಿಕವಾಗಿ ಹಿಂದುಳಿದವರು, ಬಡವರು, ಅತ್ಯಂತ ಕಡುಬಡವರು ಕೊಡಬೇಕಾಗಿದೆ ರೀ. ಏನೂ ಇಲ್ಲ, ಹೋಗಿ ಇವತ್ತು MLA MP ಆಗಬೇಕಾಗ್ಯದ. ಅದು ಆಗ್ತದೆ ಇವತ್ತಿನ ಸ್ಥಿತಿಯೊಳಗೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ ಅವರು, ದುಡ್ಡು ಇದ್ದಂಥವ್ರು. ಈ ಸ್ಥಿತಿಯಲ್ಲೇ ನಾವು ಜಾಗೃತಿ ಮಾಡಬೇಕಾದ್ರೆ ನಮ್ಮ ಮತದಾರರನ್ನು, ರೈತ ಮತದಾರರನ್ನು, ದಲಿತ ಮತದಾರರನ್ನು, ಆದಿವಾಸಿ ಮತದಾರರನ್ನು, OBC ಮತದಾರರನ್ನು, OBC ಅಂದ ತಕ್ಷಣ ಯಾರು ಲಾಭ ತೊಗೊಳ್ತಾ ಇದ್ದಾರೆ. ಅದನ್ನು OBC ಅಂದ ಕೂಡ ಒಬ್ಬರು ಇಷ್ಟದ ಜನ ದುಡ್ಡಿದ್ದಂತ ಅವ್ರು ಹೋಗ್ತಾನೆ ಅಂತಾರೆ. ಈಗ ಮುಂದುವರೆದ ಜಾತಿಗಳಲ್ಲಿ ಅವ್ರು ಈಗ ದುಡ್ಡು ಇಟ್ಕೊಂಡು ಕೂತಿದ್ದಾರೆ, ಆ ದುಡ್ಡು ಹಾಕ್ತಾರೆ ಮತ್ತು ಬರ್ತಾರೆ. ಆರಿಸೆ 220 ಲಕ್ಷ ಒಬ್ಬಾದರೂ ಭಿಕ್ಷಾಧಿಸಿದ್ದಾನ, ಒಬ್ಬಾದರೂ ಲಕ್ಷಾಧಿಸಿದ್ದಾನ ಹೇಳ್ರಿ ನೋಡೋಣ. ಅದಕ್ಕಾಗಿ ಇವತ್ತು ಶಶಿಕಾಂತ್ ಗುರೂಜಿ ಜೊತೆಗೆ ಪುನಃ ಚುನಪ್ಪ ಜೊತೆ ಪೂಜೆ ಅವರು ಇಬ್ಬರು ಇನ್ನುಳಿದವರು ಸಹ ಇಡೀ ರಾಜ್ಯದ ರೈತರು ಮತ್ತು ದಲಿತ ಸಮುದಾಯದ ಲೀಡರ್ಗಳು. ಅದು ಕೇವಲ ನಾವು ನೀಲಿ ಟಾವೆಲ್ಲು ಹೊಸ ಟಾವೆಲ್ ಹಾಕ್ಕೊಂಡು ಅಡ್ಡಾಡೋದಲ್ಲ, ಅದಿರಲಿ ನಮ್ಮ ಸಂಕೇತ. ಅದು ಒಪ್ಪು ನಾವು ಮಾತಾಡ, ಆದರೆ ಹಾಕ್ಕೊಂಡು ಅಡ್ಡಾಡೋದಲ್ಲ ಆಫೀಸ್ ಅದು ಬಹಳಷ್ಟು ನಡೀತದೆ. ಅದ್ರ ಬಗ್ಗೆ ಟೀಕೆಗಳಿದ್ದಾವೆ ಸಾಕಷ್ಟು. ಅದನ್ನು ಬಿಟ್ಟು ನಾವು ಸ್ವಂತ ನಮ್ಮ ಕಾಲ ಅಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕಾಗ್ಯದ. ಇದು ಆಗಬೇಕಾದ್ರೆ ನಮ್ಮ ಮಾರ್ಕೆಟ್ ಬೇಕಾಗ್ಯದ. ನಾವು ಬೆಳೆದ ಬೆಳೆಗೆ MS ಸ್ವಾಮಿನಾಥನ್ ಪ್ರಕಾರ ಏನು ಹೇಳಿದಾರೆ ಅವರು, ಅದ್ರ ಪ್ರಕಾರ ನಮ್ಗೆ ಲಾಭ ಬರಬೇಕು.